ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ನಲ್ಲಿ ನಂದು ಶುಕ್ರವಾರದ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಖುಷಿ ವಿಷಯ ಏನಂದರೆ ಇವತ್ತಿಗೆ ನನ್ನ ಚಾನಲಲ್ಲಿ 2K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಈ ವಿಲಾಗ್ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಪ್ರಿಪೇರ್ ಮಾಡೋಣ ಅಂತ ಬ್ಯಾಟ್ರೆಲ್ಲ ರೆಡಿ ಮಾಡಿಟ್ಟಿದ್ದೆ ನೈಟೇ. ಸೊ ಅದರಲ್ಲಿ ಆಫ್ ಪೋರ್ಷನ್ ಇವಾಗ ನಾಳೆ ದೋಸೆಗಿರಲಿ ಅಂತ ಉಪ್ಪು ಹಾಕ್ದಿರ ಎತ್ತಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಸೊ ಯೂಶ್ವಲಿ ನಾನು 2 ಡೇಸ್ಗೆ ಆಗುವಷ್ಟು ಬ್ಯಾಟರ್ ಪ್ರಿಪೇರ್ ಮಾಡಿರ್ತೀನಿ. ಸೊ ಇವತ್ತು ಫಸ್ಟ್ ಡೇ ಇಡ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಚಿಟಿಕೆ ಸಕ್ಕರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದ್ಸಲ ಮಾಡಿ ನೋಡಿ. ಸೊ ಯಾವಾಗಲೂ ನಾರ್ಮಲ್ ಇಡ್ಲಿ ಮಾಡ್ತಾಯಿದ್ರೆ ಮಕ್ಕಳು ಅವ್ರ ಸ್ಕೂಲಲ್ಲಿ ಮಿನಿ ಇಡ್ಲಿ ತರ್ತಾರೆ, ಅದೇ ಥರ ಮಾಡಿಕೊಡಮ್ಮ ಅಂದರು. ಸೊ ಆಯಿತು, ಅವ್ರು ಇಷ್ಟದ ಪ್ರಕಾರ ಬಾಕ್ಸ್ಗೆ ಇವಾಗ ಮಿನಿ ಇಡ್ಲೀಸ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗಿನ ಜಾವ ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ತುಂಬಾ ಪೇಷನ್ಸು ಇರಬೇಕು. ಯಾಕಂದರೆ ಪುಟಾಣಿ ಇಡ್ಲಿ ಸ್ಪೂನ್ಸಲ್ಲಿ ಹಾಕಬೇಕು, ತೆಗಿಯೋದು ಲೇಟ್ ಆಗುತ್ತೆ. ಬಟ್ ಏನೋ ಮಕ್ಕಳು ಇಷ್ಟಪಟ್ಟಿದ್ದಾರಲ್ವಾ ಅಂತ ಮಿನಿ ಇಡ್ಲೀಸ್ ಮಾಡಿ, ಬಟನ್ ಇಡ್ಲೀಸ್ ಅಂತಲೂ ಕರಿತೀವಿ. ಬಟ್ ನಾವು ನಾರ್ಮಲ್ ತಿನ್ನೋಕ್ಕೆ ನಾರ್ಮಲ್ ಇಡ್ಲೀಸು ಮಾಡ್ಕೊಂಡಿದ್ದೆ. ಇದು ಬಾಕ್ಸಿಗೆ ಮಾತ್ರ 4 ಟ್ರೇಸ್ ಮಾಡಿದ್ದೆ. ಸೊ 2 ಟ್ರೇಸ್ ಒಂದೊಂದು ಬಾಕ್ಸಿಗೆ ಕರೆಕ್ಟಾಗಿ ಫಿಲ್ ಆಗುತ್ತೆ. ಸೊ ಮಕ್ಕಳು ಖುಷಿ ಪಡ್ತಾರೆ. ಇದಕ್ಕೆ ಬಿಸಿ ಬಿಸಿ ಸಾಂಬಾರು ಮಾಡೋದ್ರಿಂದ 1 ಸ್ಪೂನ್ಗೆ 1 ಇಡ್ಲಿ ಥರ ನೀಟಾಗಿ ಇಷ್ಟಪಟ್ಟು ತಿಂತಾರೆ. ಬಾಕ್ಸು ಖಾಲಿ ಮಾಡ್ಕೊಂಡು ಬರ್ತಾರೆ. ಯೂಶ್ವಲಿ ನಮ್ಮಮ್ಮ ಮನೆಯಲ್ಲಿ ಶುಕ್ರವಾರ ಆದರೆ ಫಸ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ಮೇಲೆ ಮನೇಲಿ ಬಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಾನು ಹಂಗೆ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಕಾಂಪೌಂಡ್ ಫುಲ್ಲು ಟೆನೆಂಟ್ಸ್ದು ವೆಹಿಕಲ್ಸ್ ನಿಂತಿರುತ್ತೆ, ಕ್ಲೀನಿಂಗ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಅದರಿಂದ ನನ್ನ ಅನುಕೂಲಕ್ಕೆ ತಕ್ಕಂಗೆ ಫಸ್ಟು ಮಕ್ಕಳಿಗೆಲ್ಲ ಬಾಕ್ಸ್ ಮಾಡಿ ಕಳಿಸಿ ಆಮೇಲೆ ನಾನು ಆಚೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಇಟ್ಕೊಳ್ತೀನಿ. ಸೊ ದಟ್ ಆ ಟೈಮ್ಗೆ ಎಲ್ಲ ವೆಹಿಕಲ್ಸು ಅವ್ರ ಆಫೀಸ್ ಟೈಮ್ಗೆಲ್ಲ ತೆಗ್ದಿರ್ತಾರೆ, ನನಗೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇವಾಗ ಆಲ್ರೆಡಿ ಇದೆಲ್ಲ ನೀಟಾಗಿ ನೀರು ಹಾಕಿ ರಂಗೋಲಿ ನೋಡಿ ಬಿಡಿಸಿದ್ದೀನಿ. ಮತ್ತು ದೇವ್ರ ಪೂಜೆಗೆ ಅಂತ ಹೂವು ಮತ್ತು ಗರ್ಕೆ ಹುಲ್ಲು ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥದ್ದನ್ನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಹೊಸ್ಲು ಪೂಜೆ ಮಾಡ್ತೀನಿ, ಅಂದರೆ ಪುಟಾಣಿದೊಂದು ರಂಗೋಲಿ ಬಿಡಿಸಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋವಂಥದ್ದು. ಸೊ ಈ ರಂಗೋಲಿ ಬಿಡಿಸೋ ಒಂದು ರೀಸನ್ ಏನಂದರೆ ಅದು ಪಾಸಿಟಿವ್ ವೈಬ್ಸ್ ಬರುತ್ತೆ ಮನೆಗೆ. ಅಂದರೆ ಈ ಒಂದು ಹೂವು ಆಗಲಿ ಇಲ್ಲಾಂದರೆ ಸ್ವಸ್ತಿಕು ಇಂಥದ್ದೆಲ್ಲ ಬಿಡಿಸೋದ್ರಿಂದ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಎಷ್ಟೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಮನೆ ಮುಂದೆ ರಂಗೋಲಿ ಇದ್ದರೆ ಅಂಥದಕ್ಕೆ ಕೆಟ್ಟ ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ಬಟ್ ತುಂಬ ದೊಡ್ಡ ರಂಗೋಲಿ ಎಲ್ಲ ನಾನು ಮನೆ ಮುಂದೆ ಹಾಕಲ್ಲ, ಯಾಕಂದರೆ ಅದನ್ನು ತುಳ್ಕೊಂಡು ಮತ್ತೆ ಮನೆಯೆಲ್ಲ ಗಲೀಜು ಮಾಡ್ತಾರೆ ಮಕ್ಕಳು. ಯಾಕಂದರೆ ತುಳಿಯೋ ಜಾಗದಲ್ಲಿ ಹಾಕಿದ್ರೆ ಅದು ಕಾಮನ್ ಅಲ್ವಾ, ಮಕ್ಕಳಂದ್ಮೇಲೆ ಗಲೀಜು ಮಾಡ್ತಾರೆ. ಅದಕ್ಕೆ ತುಳಿದಿರೋ ಇರೋ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸೈಡ್ಸಲ್ಲಿ ಹಾಕ್ತಾಯಿದ್ದೀನಿ. ಮನೆ ಮುಂದೆ ಇದ್ದಂಗೂ ಇರಬೇಕು, ಹೊಸ್ಲಿಗೂ ಹಾಕ್ದಂಗೆ ಇರಬೇಕು, ಪ್ಲಸ್ ತುಳಿದಿರೋ ಇರೋ ಜಾಗ ಇದು. ಸೊ ಈ ರೀತಿ ನಾನು ಪ್ಲ್ಯಾನ್ ಮಾಡಿ ಹಾಕ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ ಕಾಂಪೌಂಡ್ ಮುಂದೆ ದೊಡ್ಡದಾಗಿ ಬಿಡಿಸಿರ್ತೀನಲ್ವ, ಸೊ ಮನೆ ಮುಂದೆ ಶಾಸ್ತ್ರಕ್ಕೆ ಚಿಕ್ಕದಾಗಿ ಬಿಡಿಸ್ತಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ದೇವ್ರ ಸಾಮಾನೆಲ್ಲ ಏನು ತೊಳ್ಕೊಂಡು ಪೂಜೆ ಮಾಡಲಿಲ್ಲ, ಯಾಕಂದರೆ ಭೀಮ್ನ ಅಮಾವಾಸ್ಯೆಗೆ ಆಲ್ರೆಡಿ ಇದೆಲ್ಲ ಕ್ಲೀನ್ ಮಾಡಿಕೊಂಡೇ ಪೂಜೆ ಮಾಡಿದ್ದೆ. ಸೊ ಅದರಿಂದ ಇವತ್ತು ಜಸ್ಟು ದೇವ್ರ ಮನೆ ಒರೆಸ್ಕೊಂಡು ನಾನು ಬಿಡಿಸ್ಕೊಂಬಂದಿರೋಂಥ ಹೂವು ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ದೀನಿ. ಸೊ ಆಮೇಲೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ, ಯಾಕಂದರೆ ವರ್ಕಿಂಗ್ ಡೇಸು ತುಂಬ ಟೈಮು ಸ್ಪೆಂಡ್ ಮಾಡೋಕ್ಕಾಗಲ್ಲ ನನ್ನ ಪೂಜೆಗೆ ಅಂತ. ಸೊ ನೆಕ್ಸ್ಟು ನಾನು ಅಡುಗೆನೂ ಮಾಡಿ ಇಟ್ಬಿಡ್ಬೇಕು ಮಧ್ಯಾಹ್ನಕ್ಕೆ. ಆ ರೀಸನ್ನಿಂದ ಕ್ವಿಕ್ಕಾಗಿ ಸ್ವಲ್ಪ ಅಲಂಕಾರ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೂ ಲಂಚ್ಗೆ ಏನು ಬೇಕೋ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ ಯೂಶ್ವಲಿ. ಸೊ ಇವಾಗ ಶುಕ್ರವಾರದ ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ಬರೀ ಹಾಲು ಅಷ್ಟೇ ಇಟ್ಟಿದ್ದೆ ನೈವೇದ್ಯಕ್ಕೆ, ಯಾಕಂದರೆ ನಾಗಪಂಚಮಿ ಅಲ್ಲ, ಸೊ ಹಾಲಿಟ್ಟರೆ ಒಳ್ಳೆಯದು ಅಂತ ಬರೀ ಹಾಲಿಟ್ಟು ನೈವೇದ್ಯ ಮಾಡಿ ಪೂಜೆ ಮುಗಿಸ್ದೆ. ಸೊ ಇನ್ನೂ ಸ್ವಲ್ಪ ಹೂವು ಇತ್ತು, ಅದನ್ನು ಬುದ್ಧ ಮುಂದೆ ಈ ಉರುಳಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮನೆಗೆ. ಇವತ್ತು ಕ್ಯಾಬೇಜ್ ಯೂಸ್ ಮಾಡ್ಕೊಂಡು ಬಸ್ಸಾರು ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ಕೊಡ್ತೀನಿ. ಕ್ಯಾಬೇಜ್ನ ಈ ಥರ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಕಡಲೆಬೇಳೆ ಮತ್ತು ಈ ಚಾಪ್ ಮಾಡ್ಕೊಂಡಿರೋ
ಕ್ಯಾಬೇಜ್ನ ತೊಳೆದು ಹಾಕ್ಕೋಬೇಕು. 1 ಟೊಮೆಟೊ, 1-2 ಗ್ಲಾಸ್ ನೀರು ಹಾಕಿ 2 ವಿಸಿಲ್ಸ್ ಕೂಗಿಸ್ಕೋಬೇಕು. ಸೊ ನೆಕ್ಸ್ಟ್ ಇದು ಬೇಯೋಷ್ಟರಲ್ಲಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಬಿಡೋಣ. ಸೊ ಇದು ಮಸಾಲೆ ಅಂತೂ ತುಂಬಾ ಈಸಿ. ನಾರ್ಮಲ್ ಎಲ್ಲ ಬಸ್ಸಾರಿಗೂ ನೀವೇನು ಯೂಸ್ ಮಾಡ್ತಿರಲ್ಲ ಅದೇ ಪದಾರ್ಥಗಳು. ಕೊಬ್ಬರಿ, ಈರುಳ್ಳಿ ಮತ್ತು ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಇದು ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚಾಪ್ ಮಾಡ್ಕೊಂಡು ಇಡೋಷ್ಟರಲ್ಲಿ ಇಲ್ಲಿ ವಿಸಿಲು ಕೂಗಿ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಈ ಥರ ಬೆಂದಿರಬೇಕು. ಮತ್ತು ಕಡಲೆಬೇಳೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ. ಸೊ ಇದಕ್ಕೆ ಈ ಮಸಾಲೆ ಏನಿರುತ್ತಲ್ವ ಇದನ್ನೆಲ್ಲ ಹುರ್ಕೋಬೇಕು. ನಾನಿಲ್ಲಿ ಈರುಳ್ಳಿ 1 ಕಟ್ ಮಾಡ್ಕೊಂಡಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಹುರಿದು ಹಾಕ್ಕೊಳ್ಳೋದ್ರಿಂದ ಮಸಾಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ 1 ಇಡಿಯಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನೀವು ತುರಿದು ಸಹ ಹಾಕ್ಕೋಬೋದು. ನಂಗೆ ಟೈಮ್ ಇರಲಿಲ್ಲ ಅದರಿಂದ ಹಂಗೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಅದು ಏನು ಹುರ್ಕೊಂಡಿದ್ನಲ್ವ ಏನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಈ ಬೇಯಿಸ್ಕೊಂಡಿರೋಂಥ ಕ್ಯಾಬೇಜು ಮತ್ತು ಕಡಲೆಬೇಳೆ ಕೂಡ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಏನಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಬಸ್ಸಾರು. ಸೊ ನಿಮಗಿಲ್ಲ ತೆಳ್ಳಗಿರಬೇಕು ಅಂದರೆ ಇದು 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಮತ್ತು ಬೆಂದಿರೋ ಟೊಮೆಟೊ, 1-2 ಸ್ಪೂನ್ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಬಟ್ ನಮ್ಮ ಮನೇಲಿ ಖಾಲಿಯಾಗಿತ್ತು ಸೊ ಅದರಿಂದ ಹಾಕಿಲ್ಲ. ಮತ್ತು ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದ್ದು. ಸೊ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಹಾಕಿ ಹುರಿದಿಟ್ಟಿರುವಂಥ ಒಂದು ಮಸಾಲೆ ಏನು ರುಬ್ಬಿಟ್ಟಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಬಸ್ತಿರೋವಂಥ ನೀರು ಹಾಕಿ 1 ಕುದಿ ಬಂದರೆ ಸಾಕು, ಬಸ್ಸಾರು ರೆಡಿ ಆಗಿರುತ್ತೆ. ಸೊ ಬಸ್ಸಾರು ರೆಡಿ ಆಗೋಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ 1 ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಕೊಟ್ಕೋಬೇಕು. ಆಮೇಲೆ ಕರಿಬೇವು ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ 1 ಸೌಟು ಆಗೋಷ್ಟು ಸಾಂಬಾರು ಹುಡ್ಕೋಬೇಕು. ಈ ಥರ ಮಾಡೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಈ ಒಂದು ಬೇಯಿಸ್ಕೊಂಡಿರುವಂಥ ಕ್ಯಾಬೇಜ್ ಅದೇನಿರುತ್ತಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ಸಾರು ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಎಂದು ಆಫೀಸ್ ಕೆಲಸ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತದ್ದು ಒಂದು ವಿಶೇಷತೆ ಏನಂದರೆ ಸೊ ನಂದು 2K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮತ್ತು ನಿನ್ನೆ ಒಂದು ಪರ್ಫಾರ್ಮೆನ್ಸ್ ಅವಾರ್ಡಲ್ಲಿ ನನ್ನ ನಾಮಿನೇಷನ್ ಸಹ ಆಗಿತ್ತು. ಸೊ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, 2 ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ನಾಮಿನೇಷನ್ ಆಗಿದೆ ಬಟ್ ಈ ಸಲ ನಾನು ವಿನ್ ಆಗಲಿಲ್ಲ. ಲಾಸ್ಟ್ ಟೈಮ್ ವಿನ್ ಆಗಿದೆ ಬಟ್ ನಾಮಿನೇಷನ್ ಸಹ ನನಗೆ ಒಂದು ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಲಂಚ್ ಮೆನ್ಯೂ ಆಗಿತ್ತು ಮಧ್ಯಾಹ್ನಕ್ಕೆ. ಸೊ ಇದೆಲ್ಲ ಆದಮೇಲೆ ಸಂಜೆ ಮಕ್ಕಳು ಬಂದಿದ್ದಾರೆ. ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದರು. ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಆರ್ಗನೈಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೊಂದು ಕೆಲಸ ಮುಗಿಯುತ್ತೆ ಅಂತ ಇಲ್ಲಿ ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಅಂದರೆ ಆರ್ಗನೈಸರ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದರಲ್ಲಿ ಎಲ್ಲ ತರಕಾರಿಗಳನ್ನೂ ಹಾಕಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ಟೈಮು ಹುಡ್ಕೋದು ಒಂಥರ ಯಾವುದು ಎಲ್ಲಿದೆ ಅನ್ನೋದೆಲ್ಲ ಒಂಥರ ತಲೆನೋವು ಇರಲ್ಲ. ಈಚ್ ಬಾಕ್ಸಸ್ಸಲ್ಲಿ ಒಂದೊಂದು ತರಕಾರಿ ಹಾಕಿಟ್ಟಿರ್ತೀನಿ. ಸೊ ಫೈನಲಿ ಇದನ್ನೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿಟ್ಟು ನನ್ನ ಡೇ ಅಂತೂ ಹೀಗೆ ತುಂಬಾ ಮೆಮೊರಬಲ್ ಆಗಿತ್ತು. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.